ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಅಂತೆಲ್ಲ ಚೆನ್ನಾಗಿ ಭಾಷಣ ಮಾಡ್ತಾ ಇದೀವಿ. ಆದ್ರೆ ನಿಜಕ್ಕೂ ಪ್ರಜೆಗಳಿಗೋಸ್ಕರ ಏನಾಗ್ತಾ ಇದೆ, ಪ್ರಜೆಗಳ ಪಾತ್ರ ಏನು, ಎಲೆಕ್ಷನ್ ಅನ್ನೋದು ಒಂದು ಮನೋರಂಜನೆ ಆಗ್ಬಿಟ್ಟಿದೆ, ಆದ್ರೆ ಮನೋವಿಕಾಸ ಆಗ್ತಾ ಇದೆಯಾ ಅನ್ನೋದು ಉಪೇಂದ್ರ ಅವರ ಒಂದು ಪ್ರಶ್ನೆ ಆಗಿದೆ. ಆ ಪ್ರಶ್ನೆಯನ್ನ ನಾವು ಚರ್ಚೆ ಮಾಡೋಣ. ಅದ್ರಲ್ಲಿ ಏನಾದ್ರೂ ಕರೆಕ್ಷನ್ಸ್ ಮಾಡ್ಕೊಳ್ಳೋದಿದ್ರೆ ಮಾಡ್ಕೊಳ್ಳೋಣ. ಎಲ್ಲರೂ ಒಂದು ಟೀಮ್ ವರ್ಕ್ ಅಂತ ಅವ್ರು ಯಾವಾಗ್ಲೂ ಹೇಳ್ತಾ ಇರ್ತಾರೆ. ಎಸ್, ಈಗಾಗಲೇ ನಮ್ಮ ಭಾರತೀಯ ಜನತಾ ಪಕ್ಷದ ವಕ್ತಾರ ಎಂ ಆರ್ ವೆಂಕಟೇಶ್ ಹೇಳ್ತಾ ಇದ್ರು, ಕೇಳೋಕೆಲ್ಲ ಚೆನ್ನಾಗಿದೆ, ನೋಡೋಕೆ ಚೆನ್ನಾಗಿದೆ, ಹಾಗಾದ್ರೆ ಏನ್ ಪ್ರಾಬ್ಲಮ್ ಆಗ್ತಾ ಇದೆ, ರಾಜಕಾರಣಿಗಳು ಯಾಕೆ ಅದನ್ನ ಅಡಾಪ್ಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ, ರಾಜಕಾರಣದಲ್ಲಿ ಇಲ್ಲದೆ ಇರುವಂತದ್ದು ಏನಿದೆ ಅಥವಾ ಪ್ರಜಾಕೀಯದಲ್ಲಿ ಇಲ್ಲದೆ ಇರುವಂತದ್ದು ರಾಜಕಾರಣದಲ್ಲಿ ಏನಿದೆ? ಅಲ್ಲ, ನೀವು ವಾಸ್ತವವಾಗಿ ಹೇಳಿ. ಇವತ್ತು ಎಲೆಕ್ಷನ್ ಕೂಡ ಮುಗಿದಿದೆ, ತುಂಬಾ ಆಫ್ ದ ರೆಕಾರ್ಡ್ ಆನ್ ದ ರೆಕಾರ್ಡ್ ಏನಿಲ್ಲ, ಎಲ್ರಿಗೂ ಗೊತ್ತಿದೆ, ಜನರಿಗೆ ಬಟಾ ಬಯಲಾಗಿದೆ. ನಾನು ವಾಸ್ತವವಾಗಿ ಎಲ್ಲವನ್ನೂ ಕ್ರೋಢೀಕರಿಸಿ ಹೇಳೋದಾದ್ರೆ, ನಮ್ಮ ಉಪೇಂದ್ರ ಅವರ ಈ ಒಂದಷ್ಟು ಈ ಸಮಾಜಮುಖಿ ಚಿಂತನೆಗಳಿದಾವಲ್ಲ, ಇದು ದೇಶವನ್ನ ಕಟ್ಟುವಂತ ನಿಟ್ಟಿನಲ್ಲಿ ಮೋದಿಯ ವಿಚಾರಧಾರೆಗಳಿಗೆ ತುಂಬಾ ಪೂರಕವಾಗಿರ್ತಕ್ಕಂಥವ್ರು. ಬಹುಶಃ ಉಪೇಂದ್ರ ಅಂತ ಪ್ರಜ್ಞಾವಂತರು, ಅಂತ ಬುದ್ಧಿವಂತರು ಬಹುಶಃ ನಮ್ಮ ಪಕ್ಷದಲ್ಲಿದ್ರೆ ಇನ್ನೊಂದಷ್ಟು ಒಳ್ಳೆ ಕೆಲಸವನ್ನ ಮಾಡುವಂತ ನಿಟ್ಟಿನಲ್ಲಿ ಅವರ ಕೈಯನ್ನು ಜೋಡಿಸುವಂತದಕ್ಕೆ ನಮಗೆ ಒಂದು ಸತ್ಯ ಹೇಳ್ತೀನಿ ಸರ್. ನಾನು ಇಲ್ಲಿ ಬರಕ್ ಮುಂಚೆ ನಾನು ಪ್ರಯತ್ನ ಪಟ್ಟಿದ್ದೆ ಸರ್, ನನಗೆ ಮಾಡಬೇಕು ಅಂತ ಇರ್ಲಿಲ್ಲ ಸರ್. ನನಗೆ ಯಾವ್ದಾರ ದೊಡ್ಡ ಪಕ್ಷಗಳು ಇದನ್ನ ಮಾಡ್ರೆ ಬೇಗ ರೀಚ್ ಆಗುತ್ತೆ ಅಂತ ನಾನು ತುಂಬಾ ಹೇಳಿ ಕಳಿಸಿದೆ ಸರ್. ನ್ಯಾಷನಲ್ ಲೆವೆಲಲ್ಲಿ ಇರೋರಿಗೆಲ್ಲ ಹೇಳಿ ಕಳಿಸಿದೆ ಸರ್. ಕರ್ನಾಟಕ ಒಂದು ಮಾಡೆಲ್ ಥರ ಮಾಡಿ, ಒಂದು ಟ್ರೈ ಮಾಡಿ ಈ ಸತಿ. ನೋ ಕ್ಯಾಶ್, ಬರೀ ವಿಚಾರಗಳನ್ನೇ ಇಟ್ಕೊಂಡು ಮುಂದೆ ಬರ್ತೀವಿ ನಾವು ಸರ್. BJPಗೆ ಪ್ರಚಾರ ಬೇಕಾ ಸರ್? ಕಾಂಗ್ರೆಸ್ಗೆ ಪ್ರಚಾರ ಬೇಕಾ ಸರ್? ಅಲ್ವಾ ಸರ್? ಹಳ್ಳಿಗೆ ತಲುಪಿರೋ ಪಕ್ಷಗಳಲ್ವಾ ಸರ್ ಇದು? ಸರ್, ಒಂದು ಸತಿ ನಾನು ಚೇಂಜ್ ಮಾಡ್ತೀನಿ ನಮ್ಮ ಫ್ಯೂಚರ್ ಜನ್ರೇಷನ್ಗೋಸ್ಕರ. ಇಲ್ಲಿ ಹಣ ಬರ್ತಿದ್ದಂಗೆ ಎಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತಲ್ಲ ಸರ್. ಸ್ವಲ್ಪ ಅವಾಯ್ಡ್ ಮಾಡಿ ವಿಚಾರಗಳು, ಬರೋವಂಥವ್ರಿಗೊಂದು ಎಕ್ಸಾಮಿನೇಷನ್ನು, ಅವರ ಅರ್ಹತೆಗಳನ್ನೇ ಇಟ್ಕೊಂಡು ನಾನು ಈ ಥರ ಮಾಡ್ತೀವಿ. ಆಮೇಲೆ ನಾವು ಏನು ನೆಕ್ಸ್ಟ್ 5 years ಮಾಡ್ತೀವಿ, ನಮ್ಮ ಹತ್ರ ಏನು ಬಡ್ಜೆಟ್ ಇದೆ, ಅದರದ್ದು ಅಲೋಕೇಶನ್ ಎಷ್ಟೆಷ್ಟು ಮಾಡ್ಬೋದು, ಯಾವಾಗ ಏನು ಪ್ರಾಜೆಕ್ಟ್ ಮಾಡ್ತೀವಿ, ಈ ಥರ ಮಾಡ್ತೀವಿ ಅಂತ ಮಾಡಿದ್ರೆ ಖಂಡಿತ ಈಸಿ ಅಲ್ವಾ ಸರ್? ನನಗಿಂತ ಭಾಳ ಈಸಿ ಅಲ್ವಾ ಸರ್ ನಿಮ್ಗಳಿಗೆ? ಹೌದು ಸರ್, ಈಗಲೂ ಕಾಲ ಮಿಂಚಿಲ್ಲ. ಈಗಲೂ ನಿಮಗೆ ಬಂದ್ರೆ ಅವ್ರು ಕೇಳ್ತಾರ ಪ್ರಶ್ನೆ ಏನಂದ್ರೆ ಸರ್, ಒಂದ್ ನಿಮಿಷ ಪ್ಲೀಸ್ ಅಲೋ ಮಿ. ಈಗ ಅವ್ರು ಕೇಳ್ತಾರ ಪ್ರಶ್ನೆ, ಈಗ ನೀವೇ ಅಡಾಪ್ಟ್ ಮಾಡ್ಕೊಳ್ಬಹುದಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದಕ್ಕೆ ಕಾರಣ ಏನು, ಪ್ರಾಬ್ಲಮ್ ಏನು, ಸವಾಲು ಏನು? ಅಲ್ಲಲ್ಲ, ನಾನು ಅದನ್ನೇ ಹೇಳ್ತಾ ಇರ್ತಕ್ಕಂಥದ್ದು. ಅಂತ ಒಂದು ಚಿಂತನೆಗಳನ್ನ ನೀವು ಪ್ರಯತ್ನ ಪಡಿ ಎನ್ನುವಂಥದ್ದನ್ನ ನಾನು ನಿಮ್ಮ ಪಕ್ಷಕ್ಕೆ ಹೇಳಿದೆ ಎನ್ನುವಂಥದ್ದನ್ನ, ಯಾವುದೋ ಒಂದು ರಾಜಕೀಯ ಪಕ್ಷ ಅಥವಾ ಒಂದು ರಾಷ್ಟ್ರೀಯ ಪಕ್ಷ ಇಂಥ ನಿಟ್ಟಿನಲ್ಲೂ ನೀವು ಯೋಚನೆ ಮಾಡಿ, ಗಂಭೀರ ಚಿಂತನೆ ಮಾಡಿ ಎನ್ನುವಂಥದ್ದನ್ನ ನಾನು ಹೇಳಿದೆ ಅನ್ನುವಂಥದ್ದನ್ನ ನೀವು ಹೇಳುವಂಥದ್ದು. ಅದಕ್ಕೆ ಮುಂದುವರೆದು ನಾನು ಹೇಳ್ತಾ ಇರ್ತಕ್ಕಂಥದ್ದು ಏನಂದ್ರೆ, ದಯವಿಟ್ಟು ಬನ್ನಿ, ನಿಮ್ಮಂತ ಮನಸ್ಥಿತಿಗಳನ್ನ ನಾವು ಪ್ರಾಮಾಣಿಕವಾಗಿ ಒಪ್ಕೊಳ್ಳುವಂತ ಒಂದು ರಾಜಕೀಯ ಪಕ್ಷ. ಕಾಲ ಮಿಂಚಿಲ್ಲ, ನಿಮ್ಮ ಚಿಂತನೆಗಳನ್ನ ಇಲ್ಲಿ ಸಮರ್ಪಕವಾಗಿ ಜಾರಿಗೆ ತರುವಂತ ನಿಟ್ಟಿನಲ್ಲಿ ನಾವು ಸ್ಪಂದಿಸ್ತೀವಿ ಅನ್ನುವಂತ ಮಾತನ್ನ ಸಿದ್ಧಾಂತಗಳು ಅಲ್ಲಿ ಒಪ್ಪುತ್ತಾ ಹಿಂದುತ್ವ ಹೋಗ್ತೀರಿ, ಅವ್ರು ಆಗುತ್ತಾ ಹಿಂದುತ್ವ ಒಪ್ಪಲ್ಲ. ಒಂದ್ ನಿಮಿಷ ನಾವು ಹಿಂದುತ್ವ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ನಮ್ಗೆ, ಹಂಗಾಗ್ಬಿಟ್ಟಿದೀವಿ. ಅಲ್ಲ, ಜನಸಾಮಾನ್ಯನ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ನಾವು ಎಷ್ಟು ಮುಕ್ತವಾಗಿರ್ಬೇಕು, ಯಾವ ರೀತಿ ಜನಗಳನ್ನ ನಾವು ರೀಚ್ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ರಾಜಕೀಯ ಪಕ್ಷ ಚಿಂತನೆ ಮಾಡಬೇಕು ಅನ್ನುವಂಥದ್ದು. ಅಲ್ಲ, ನೀವು ಸ್ಪಂದಿಸ್ಲಿಲ್ಲ ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ನಾನು ಬ್ಲೇಮ್ ಮಾಡ್ತೀನಿ. ನಾನೇನು ಹೇಳಿದೆ ಸರ್, ನಿಮಗೆ ಕಷ್ಟ ಆಗ್ಬೋದು ಆ್ಯಕ್ಚುಲಿ. ಏನು ಹೇಳಿ, ನೀವು ಒಂದು ದಾರಿಲಿ ಇದ್ದೀರಾ. ನಾನು ಎಲ್ಲ ಪಕ್ಷಗಳ ಹತ್ರ ಮಾತಾಡಿದ್ದೀನಿ ಸರ್, ನನಗೆ ಎಲ್ಲ ಕಡೆನೂ ಫ್ರೆಂಡ್ಸ್ ಇದ್ದಾರೆ, ಎಲ್ಲ ಪಕ್ಷಗಳ ಹತ್ರನೂ ಇದನ್ನು ವಿಚಾರ ಮಾಡಿದ್ದೀನಿ. ಬಟ್ ಏನಂದರೆ, ಇವಾಗ ನೀವು ಟಕ್ ಅಂತ ನೀವು ಒಂದು ಕಡೆ ತಂದು ಇಲ್ಲಿ ಬಂದ್ಬಿಡಿ ಅಂದಂಗೆ. ಸೊ ಆಮೇಲೆ ಏನಿಸ್ತಂದ್ರೆ, ಇಲ್ಲ ಇದು ಹೊಸದಾಗೆ ಸ್ಟಾರ್ಟ್ ಆಗಬೇಕು, ಹೊಸಬರಿಂದನೇ ಸ್ಟಾರ್ಟ್ ಆಗಬೇಕು. ಅವಾಗ ನನಗೆ ಭಯ ಇರಲ್ಲ. ನಾವು ತುಂಬಾ ಚಿಕ್ಕವರಲ್ವಾ ಸರ್, ನಮಗೆ ಭಯ ಇರಲ್ಲ ಆಕ್ಚುಲಿ. ದೊಡ್ಡವ್ರಿಗೆ ಮೇಲತ್ತದಾಗ ಅವ್ನಿಗೆ ಕೆಳಗೆ ಬಿದ್ರೆ ಕೈ ಕಾಲು ಮುರ್ಕೊಂಡ್ಬಿಡ್ತಾನೆ. ಅಲ್ಲಲ್ಲ, ಇದೆ ಚೆನ್ನಾಗಿದೆ, ನೀವು ಇದೇ ತರ ಹೇಳಿದ್ರು ಚೆನ್ನಾಗಿದೆ, ನೀವು ಇಲ್ಲಿ ಬಂದ್ ಮಾಡಿ. ನಾನು ಹೇಳಿದೆ ಇದು ಚೆನ್ನಾಗಿದ್ರೆ ನೀವೇ ಮಾಡ್ಬಿಡಿ. ಆಕ್ಚುಲಿ ಇದೇನು ನಾನೇ ಮಾಡ್ಬೇಕು ಅಂತೇನಿಲ್ಲ ಸರ್, ಯಾರು ಬೇಕಾದ್ರೆ ಮಾಡ್ಬೋದು ಸರ್. ಇದೇನು ಸರ್, ಏನೋ ನಾನೇನೋ ಕಂಡಿಡಿದಿರೋ ಸತ್ಯ ಏನಲ್ಲ ಸರ್, ಇದಿರೋ ಸತ್ಯ ಸರ್. ನಿಮಗೂ ಬೇಕಾಗಿರೋದು, ಇವ್ರಿಗೂ ಬೇಕಾದ್ರೆ ಎಲ್ರಿಗೂ ಬೇಕಾಗಿರೋದು ಸರ್ ಇದು. ಸರ್, ಈ ಪಕ್ಷ ಉಪೇಂದ್ರ ಅವರು ಈ ರೀತಿ ಒಂದು ದೈಯ ಉದ್ದೇಶಗಳನ್ನು ಇಟ್ಟುಕೊಂಡ ಪಕ್ಷ ಉಪೇಂದ್ರ ಅವರು ಶುರು ಮಾಡಿದ್ರಿಂದ ಅದಕ್ಕೆ ಲೆಕ್ಕ ಉಂಟು. ಅದನ್ನೇ ನಾನು ರಾಮಕೃಷ್ಣರ ಗೋಪಾಲ್ ಅವರ ನಾನು ಲೆಕ್ಕ ಇದು ಯಾವಾಗಲೇ ಇದಾಗ್ತಿತ್ತದು ನಾವು ಶುರು ಮಾಡಿದ್ರೆ. ಬಿಕಾಸ್ ಆಫ್ ಉಪೇಂದ್ರ ಇಟ್ ಮೇ ರನ್ ಆ್ಯಕ್ಚುಲಿ, ಆಯ್ತಲ್ಲ. ಇಟ್ ಈಸ್ ಸರ್ವೈವಿಂಗ್ ಬಿಕಾಸ್ ಆಫ್ ಉಪೇಂದ್ರ. ಅದಕ್ಕೆ ಒಂದು ದೊಡ್ಡ ಲೀಡರ್, ಯಾವುದೇ ಒಂದು ಇದು ಬೇಕಾದ್ರೆ ಲೀಡರ್ಶಿಪ್ ಬೇಕು. ನಿಮ್ಮ ಹತ್ರ ಲೀಡರ್ಶಿಪ್ ಕ್ವಾಲಿಟೀಸ್ ಉಂಟು, ಆ ಲೀಡರ್ಶಿಪ್ ನೀವು ಮುಂದುವರಿತೆ. ಅದನ್ನೊಬ್ಬ ಆರ್ಡಿನರಿ ಪರ್ಸನ್, ನಾನು ನನ್ನ ಇದೇ ದಯ ಉದ್ದೇಶ ಅಂತ ಅನ್ಕೊಂಡು ನಾನು ಮುಂದುವರೆದ್ರೆ ಅದು ಯಾರ ಹತ್ರ ಆಗುವಂಥದ್ದಲ್ಲ. ಸರ್ವೈವಲ್ ಇಸ್ ವೆರಿ ಒಂದು ಪ್ರಮುಖವಾದ ಪ್ರಶ್ನೆ ನಾವು ಕೇಳಬೇಕು. ಈಗ ಮತದಾನದ ಒಂದು ರೇಟಿಂಗ್ ಏನಿದೆ, ವೋಟಿಂಗ್ ರೇಟಿಂಗ್, ಅದು ಕಮ್ಮಿ ಆಗಿದೆ ಅಂತ ಗೊತ್ತಾಗಿದೆಯಾ? ಈಗ ನೀವೇನು ಹೇಳ್ತೀರಿ, ಜನಬಲ ಧನಬಲ ಇಲ್ಲದೇನು, ಈಗೇನು ಸಾಧಿಸ್ತಾ ಇದ್ದೀವಿ? ಈಗ ಧನಬಲದಿಂದ ವೋಟಿಂಗ್ ಆಗಿರೋ ಪ್ರಮಾಣ ಆದರೂ ಎಷ್ಟು? ಇಷ್ಟೇನಾ ತಾಕತ್ತು?
ಅಲ್ಲ ಅದು ಕೂಡ ಪ್ರಶ್ನೆ ಮಾಡ್ಬೇಕಾಗಿದೆಯಲ್ಲ. ದನ ಎಲ್ರಿಗೂ ಸಿಕ್ಕಿಲ್ಲ ಕಾಣ್ಬೇಕು, ಅದಕ್ಕಿಂತ ಮನೆಯಿಂದ ಹೊರಟಿಲ್ವಾ ಅಲ್ಲ 1 ಮಿನಿಟ್, ನಿಮ್ಮ ಉದ್ದೇಶ ಏನು? ದುಡ್ಡಿಲ್ದೆ ಹೋದ್ರೆ ವೋಟಿಂಗ್ ಆಗಲ್ಲ ಅಂತ ಭಯನಾ? ಅಲ್ಲ ಒಂದ್ ನಿಮಿಷ ಪ್ಲೀಸ್. ದನ mostly ಎಲ್ರಿಗೂ ಮುಟ್ಟಿಲ್ಲ ಕಾಣ್ಬೇಕು, ಅದರಿಂದ ಮನೆಯಿಂದ ಹೊರಟಿಲ್ವಾ ಅಂತ. ಕ್ಯಾಶ್ಲೆಸ್ ಇಂದ ಏನೆಲ್ಲ ಆಗುತ್ತೆ ಅನ್ನೋ ಭಯ ಇದೆಯಾ? ಅದನ್ನಾದ್ರೂ ಹೇಳಿ. ನೋಡಿ, ನೀವು ಒಂದು ತಿಳ್ಕೊಳ್ಳಿ, ಇವತ್ತು ನೀವು ಭ್ರಷ್ಟಾಚಾರ ಮುಕ್ತ ಮಾಡಬೇಕಂತಂದ್ರೆ ನೀವು ಒಂದು ಆನ್ಲೈನ್ ಇದು ಮಾಡಿಬಿಡಿ, ಇದು ತಂದ್ಬಿಡಿ, ಏನು ಕ್ಯಾಶ್ ಇದೆ ತೆಗೆದು ಬಿಡಿ, ಆನ್ಲೈನ್ಗೆ ಇದು ಮಾಡಿಬಿಡಿ ಎಲ್ಲ ದೇಶದಲ್ಲೆಲ್ಲ. ಅವಾಗ ಆ ಭ್ರಷ್ಟಾಚಾರನೂ ಕಮ್ಮಿ ಆಗುತ್ತೆ, ಇಲ್ಲಿ ಯಾವುದು ಇರೋದಲ್ಲ ಎಲ್ಲ ಅದು ಮಾಡಬೇಕಲ್ಲ. ಹೌದು, ಅವ್ರ ವಿಚಾರ ಒಂದು ಆನ್ಲೈನ್ ಆಗಿ ಇರ್ಬೇಕು, ಎಲ್ಲವೂ ಇರಬೇಕು, ಮಾಡಿಬಿಡಿ. ಎಲ್ಲ ಅಕೌಂಟ್ ಬೇನ್ ಆಗಲಿ. Yes, do you want to add something? ಸರ್, ಆನ್ಲೈನ್ ಅಲ್ಲಿ ಟ್ರಾನ್ಸ್ಫರ್ ಆದ್ರೂ ಅದನ್ನ ನೋಡಕ್ ಒಬ್ಬ ಇರ್ತಾನಲ್ವಾ ಸರ್, ಅವನೇ ಕರಪ್ಟ್ ಆಗ್ಬೋದಲ್ವಾ ಸರ್? ಆನ್ಲೈನ್ ಅಲ್ಲಿ ದುಡ್ಡು ಕೊಡ್ಬೋದು, ಆನ್ಲೈನ್ ವೋಟಿಂಗ್ ಅಂತ ಅಲ್ಲಿ ದುಡ್ಡು ಕೊಡ್ಬಾರ್ದು ಅಂತ ದುಡ್ಡು ಕೊಡ್ಬೋದು ಅಲ್ಲಿ ಆನ್ಲೈನ್ ಅಲ್ಲಿ. ಅಲ್ಲಲ್ಲ ಸರ್, ಬಟನ್ ಪ್ರೆಸ್ ಮಾಡೋದಕ್ಕಿಂತ ಮೊದಲು ಸರ್ ಇವಾಗ ಏನಾಗಿದೆ, 100 ಕೋಟಿ ಅಂತ ಹೇಳೋರು ಯಾರು ಖರ್ಚು ಮಾಡಕ್ ಹೋಗಲ್ಲ ಸರ್. ಅಯ್ಯೋ, ಭ್ರಷ್ಟಾಚಾರ ಹೋಗ್ಬಿಡುತ್ತಲ್ಲ. ನೋಡಿ, ಈಗ ಈ ಭ್ರಷ್ಟಾಚಾರ ಬಂದಂತ ಈ ಭೂತ ಹೋಗುದೇ ಇಲ್ಲ. ರಾಜಕೀಯದ ಆಳ ಆಗಲ ಎಲ್ಲ ಗೊತ್ತಿದೆ, ಈಜಾಡಿದಿರಿ. ಉಪೇಂದ್ರ ಸರ್ ಅವರು ಕಟ್ಟಿರುವಂತ ಪಕ್ಷ ನಿಜವಾಗ್ಲೂ ಅವ್ರ ಚಿಂತನೆಗಳು ಬಾರಿ ಒಳ್ಳೇದಿದೆ. ನಾನು ಹೇಳ್ತೀನಿ, ಆದ್ರೆ ನಮಗೆಲ್ಲ ಪಾಲನೆ ಮಾಡಕ್ ಆಗಲ್ಲ ಅಂತೀರೋ? ಅಲ್ಲ, ಒಳ್ಳೇದಾಗಬೇಕು, ಅದಕ್ಕೆ ಒಳ್ಳೇದಾಗ್ಲಿಲ್ಲ ಬೇಡನಲ್ಲ. ಆದ್ರೆ ಏನಾಗಿದೆ, ನೀವು ಒಂದು ತಿಳ್ಕೊಳ್ಳಿ, ಇವತ್ತು ರಾಜಕೀಯ ಅಂತ ಹೇಳಿದ ತಕ್ಷಣ ಇವತ್ತು ಅದನ್ನ ಬಹಳ ಆಳವಾಗಿ ತಗೊಂಡು ಹೋಗ್ಬೇಕಾಗತ್ತೆ. ಇವತ್ತು ನೋಡಿ, ಆಮ್ ಆದ್ಮಿ ಪಾರ್ಟಿ ಎಲ್ಲಿತ್ತು, ಅವರು ಇವತ್ತು ಡೆಲ್ಲಿ ಅಧಿಕಾರಿ ಹೇಗಿದ್ರು, ಅವರು ಸೇಮ್ ಇದೇ ಇವ್ರ ಮೆಥಡ್ ಅಲ್ಲೇ ಬಂದ್ರು. ಓಕೆ ಈಗ ನಮ್ಗೆ ಯಾವ್ದೋ ಒಂದು ಪಕ್ಷಗಳು ಮಾದರಿ ಅಲ್ಲ. ಈಗ ವಿಚಾರ ಮಾತಾಡುತ್ವ, ಪ್ರಜೆಗಳ ಇಂಟೆನ್ಷನ್ ಸರ್ವೈವ್ ಆಗ್ತಾ ಇದ್ದಾವ ನಿಜಕ್ಕೂ ಅದನ್ನ ನಾವು ಯೋಚನೆ ಮಾಡಿ. ಯಾಕಂದ್ರೆ ನಾವು ಸುಮ್ಮನೆ ಬೇರೆ ಮಾತಾಡ್ತಾ ಹೋದ್ರೆ ಇಂಟೆನ್ಷನ್ ಪರ್ಪಸ್ ಸರ್ವ್ ಆಗಲ್ಲ. ಎಸ್, ವೆಲ್ಕಮ್ ಬ್ಯಾಕ್ ವೀಕ್ಷಕರೇ. ಇನ್ನು ದೇಶ ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ರೆ, ಬಲಿಷ್ಠ ಭಾರತ ಆಗಬೇಕು ಅಂತ ಹೇಳಿದ್ರೆ, ಸದೃಢ ಸರ್ಕಾರ ಬರಬೇಕು ಅಂತ ಹೇಳಿದ್ರೆ ಯಾವೆಲ್ಲ ಅಂಶಗಳಿಂದ ಆಧಾರಿತವಾಗಿರುತ್ತವೆ? ಅಫ್ಕೋರ್ಸ್ ಪ್ರಜೆಗಳು ವೋಟ್ ಮಾಡಬೇಕು, ಯಾವ ವಿಚಾರಗಳನ್ನ ಮನದಟ್ಟು ಮಾಡ್ಕೊಳ್ಬೇಕಾಗತ್ತೆ, ಮತ್ತು ಅಭ್ಯರ್ಥಿಗಳಲ್ಲಿ ಏನು ವಿಷನ್ ಇರುತ್ತೆ, ರಾಷ್ಟ್ರ ಮಟ್ಟದ ಚುನಾವಣೆ ಆಗುವಾಗ ಯಾವ ವಿಚಾರಗಳ ಬಗ್ಗೆ ಚರ್ಚೆ ಆಗಬೇಕಾಗಿದೆ, ಅದು ಆಗ್ತಾ ಇದೆಯಾ? ವಿಧಾನಸಭಾ ಚುನಾವಣೆಯಲ್ಲಿ ಏನು ವಿಚಾರ ಚರ್ಚೆ ಆಗಬೇಕು, ಅದು ಆಗ್ತಾ ಇದೆಯಾ? ಗ್ರಾಮ ಪಂಚಾಯತಿಗೂ MP ಎಲೆಕ್ಷನ್ಗೂ ಎಲ್ಲ ಒಂದೇ ಆಗ್ಬಿಡುತ್ತಾ? ಆ ಒಂದು ಮನಸ್ಥಿತಿನೂ ಕೂಡ ನಾವು ನೋಡಬೇಕಾಗತ್ತೆ. ಎಸ್, ಈಗ ಪ್ರಜಾಕೀಯ ಒಂದು ಹೊಸ ಕಲ್ಪನೆ ಅಲ್ಲ, ಅದು ಸಂವಿಧಾನದ ಆಶಯಗಳಂತ ನಡೀಲಿಕ್ಕೆ ಪಾರದರ್ಶಕ ಆಡಳಿತ ತರೋಕೆ ಸಾಧ್ಯ ಇಲ್ವಾ ಅಂತ ಒಂದು ಪ್ರಯತ್ನವನ್ನು ನೀವು ಮಾಡ್ತಾ ಇದ್ದೀರಿ. ಹಾಗಾದ್ರೆ ಈಗ ಕ್ಯಾಂಡಿಡೇಟ್ ಸೆಲೆಕ್ಷನ್ ಹೇಗಾಗತ್ತೆ ಎಲ್ಲವನ್ನೂ ಕೂಡ ಹೇಳ್ತಾ ಇದ್ದೀರಿ. ಅದೇ ಮನಸ್ಥಿತಿಯಿಂದ ಬಂದಂಥವ್ರೆ, ಯಾಕಂದ್ರೆ ಅದೇ ಸಮಾಜದಲ್ಲಿ ರಾಜಕೀಯವನ್ನು ನೋಡ್ಕೊಂಡು ಬಂದಂಥವ್ರನ್ನೇ ಇಲ್ಲಿ ಬಂದ ತಕ್ಷಣ ಮ್ಯಾಜಿಕ್ ಆಗ್ಬಿಡುತ್ತಾ ಆ ಪ್ರಜಾಕೀಯದಲ್ಲಿ, ಅದು ಹೆಂಗ್ರಿ ಮಾಡ್ತಾರೆ ಅನ್ನೋ ಪ್ರಶ್ನೆಗಳಿಗೆ ಯಾವ ರೀತಿ ಉತ್ತರ ಕೊಡ್ತೀರಿ? ಇಲ್ಲ ಸರ್, ಇಲ್ಲಿ ಅದಕ್ಕೆ ಸರ್, ಇಲ್ಲಿ ಫಸ್ಟ್ ಆಫ್ ಆಲ್ ನಾನು ಪಕ್ಷ ಕಟ್ಟಿದಾಗ ಕಾರ್ಯಕರ್ತರುಗಳಿರಲ್ಲ ಇದರಲ್ಲಿ, ಏನು ಹೇಳಿ, ಇದರಲ್ಲಿ ಕ್ಯಾಶ್ ಇರಲ್ಲ, ಎಷ್ಟೋ ಮಿನಿಮಮ್ ಎಕ್ಸ್ಪೆನ್ಸಸ್ ಇದ್ದೇ ಇರುತ್ತೆ, ಅದನ್ನು ನಾನು ಬೇರ್ ಮಾಡ್ತೀನಿ, ಕ್ಯಾಶ್ ಫಂಡ್ಸ್ ಕಲೆಕ್ಟ್ ಮಾಡಲ್ಲ ಅಂತೆಲ್ಲ ಮಾಡಿದಾಗ ನನ್ನ ಜೊತೆಲಿರೋನು ಕನ್ವಿನ್ಸ್ ಮಾಡೋಕೆ 1 ವರ್ಷ ಬೇಕಾಯ್ತು ಸರ್. ಕಷ್ಟ ಆಗುತ್ತೆ ಅವ್ರಿಗೆ, ಹೆಂಗೆ ಸಾಧ್ಯ ಅಂತ ಸರ್. ನಾನು ಹೇಳ್ತಾನೆ ಹೋದೆ, ಅಲ್ಲಿ ಏನಂದರೆ ಮತ್ತೆ ಪ್ರಾಬ್ಲಮ್ ಏನು ಬರುತ್ತೆ, ಅದು ಈ ಥರ ಮಾಡ್ತಾ ಹೋಗಿನೇ ಸರ್ ಎಲ್ಲ ರಾಜಕೀಯ ಪಕ್ಷಗಳು ಹಿಂಗಾಗಿರೋದಲ್ವಾ ಸರ್ ಹೊರಟಾಗಿ ಎಲ್ರದ್ದು ಒಳ್ಳೆ ಉದ್ದೇಶನೇ ಇರುತ್ತೆ, ಕೊನೆಗೆ ಯಾವ ಲೆವೆಲ್ಗೆ ಆಗಿರ್ತೀವಿ ಅಂದರೆ ಜನನೇ ಸರಿ ಇಲ್ಲ ಅಂತ ಬಯ್ಯೋ ಸರ್. ನನಗೆ ಭಾಳ ಅನ್ಯಾಯ ಅನ್ಸೋದು ಸರ್ ಅದು. ನಾವೆಲ್ಲ ಇಲ್ಲಿ ಕೂತ್ಕೊಂಡು ಜನ ಸರಿ ಇಲ್ಲ ರೀ, ಜನಕ್ಕೆ ವೋಟಿಂಗ್ ಇಂಟ್ರೆಸ್ಟ್ ಇಲ್ಲ ಅಂದರೆ ನಾವು ಜನನ ಪ್ರೀತಿಸ್ಬೇಕಲ್ವಾ ಸರ್? ನಾವು ಅವ್ರನ್ನ ರೆಪ್ರೆಸೆಂಟ್ ಮಾಡಿ ಬಂದಿರೋರು ನಾವು. ಇವಾಗ ನಾವು ಅವ್ರನ್ನ ಬೈತೀವಿ, ಅವ್ರು ನಮ್ಮನ್ನು ಬೈತಾರೆ, ನಾಯಕರು ಯಾರು ಸರಿ ಇಲ್ಲ. ಸರಿ ಅಲ್ವಾ ಸರ್? ಈಗ ಜನರಿಗೆ ಅದು ಒಂದು ಅವರ ಆದ್ಯ ಕರ್ತವ್ಯಗಳಲ್ಲಿ ಒಂದು ಮತದಾನ ಮಾಡುವಂಥದ್ದು, ಕಡ್ಡಾಯ ಮತದಾನ ನಾನು ಮಾಡಲೇಬೇಕು. ಅವ್ರು ಯಾವ ಪಕ್ಷಕ್ಕಾದ್ರೂ ಮಾಡ್ಕೊಳ್ಳಿ ಅಥವಾ ನೋಟಾಗಿ ಹಾಕ್ಬಿಡ್ಲಿ, ಅದು ಮಾಡಬೇಕು ಅನ್ನೋದು ನನ್ನ ಕರ್ತವ್ಯ, ಇದು ಪಾರ್ಟ್ ಆಫ್ ನನ್ನ ಡ್ಯೂಟಿ ಅನ್ನುವಂಥದ್ದು ಒಂದು ಅವೇರ್ನೆಸ್. ಅವ್ರನ್ನ ನಾವು ದೂಷಣೆ ಮಾಡೋದು ಸರಿನಾ ಸರಿ ಇಲ್ವಾ ನಿಮ್ ಅವ್ರನ್ನ ನೀವು ಇನ್ವಾಲ್ವ್ ಮಾಡ್ತಾ ಇಲ್ಲ. ಅವ್ರಿಗೇನು ಎಲೆಕ್ಟ್ರಲ್ ಸಿಸ್ಟಮ್ ನಲ್ಲಿ ಅವ್ರಿಗೇನು ರೋಲ್ ಇಲ್ಲ ಅಲ್ವಾ? ವೋಟ್ ಮಾಡಿದ ತಕ್ಷಣ ಕರೆಕ್ಟ್. ಈಗ ನಾವು ಕೆಸರಲ್ಲಿ ಅದೇ ಮಂಥನ ಮಾಡಿದ್ರೆ ಅದೇ ಸಿಗೋದು. ನೋಟ್ ಇಸ್ ವೇಸ್ಟ್. ಸತ್ಯ ನೋಟಕ್ಕೆ ಮಾಡಿ ಏನು ಪ್ರಯೋಜನ ರೀ? ಅದು ರಿಯಲಿ ವೇಸ್ಟ್. ಐ ಹೇಟ್ ಇಟ್, ಐ ಅಪೋಸಿಟ್. ಯಾಕೆ ನೋಟ್ ಯಾವ್ದು ಇದ್ದದ್ರು MR ವೆಂಕಟೇಶ್ ಅವ್ರು ಕೇಳಿದ ಪ್ರಶ್ನೆಗೆ ಉಪೇಂದ್ರ ಅವ್ರು ಏನು ಉತ್ತರ ಕೊಡ್ತಾರೆ ನೋಡೋಣ. ಎಸ್, ಈಗ ನೀವು ಕೇಳಿದ್ರಿ ಅವ್ರದ್ದು ಆದ್ಯ ಕರ್ತವ್ಯ ಅಲ್ವಾ ಅಂತ. ಆದ್ರೆ ನಮ್ಮ ಕರ್ತವ್ಯ, ನಮ್ಗೆ ಯಾವಾಗ ಮತ್ತೊಬ್ಬರ ಬಗ್ಗೆ ಟೀಕೆ ಮಾಡೋದು ಅಥವಾ ಕ್ವೆಶ್ಚನ್ ಮಾಡೋದು ಹಕ್ಕಿರುತ್ತೆ? ನಾವ್ ಹಂಗಿದೀವ ಅಂತ. ನಾನು ವೋಟ್ ಮಾಡಿದ್ದೀನಿ, ವೋಟ್ ಮಾಡದೆ ಬೇರೆಯವ್ರಿಗೆ ವೋಟ್ ಮಾಡಿ ಅಂತ ಹೇಳಕ್ಕಾಗಲ್ಲ. ಹಂಗೆ ಪ್ರಜಾಪ್ರತಿನಿಧಿಗಳು ಅವ್ರ ಕೆಲಸ ಆದ್ಯ ಕರ್ತವ್ಯವನ್ನ ಮರೆತು ಬಿಟ್ಟು ಜನರ ಮೇಲೆ ಆರೋಪ ಮಾಡೋದು ಸರಿನಾ? ಓಕೆ, ನೋಡೋಣ ಉಪೇಂದ್ರ ಅವ್ರ ಅಭಿಪ್ರಾಯ ಏನದಕ್ಕಂತ ಕೇಳೋಣ. ಒಂದೇ ಪಕ್ಷ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಮತದಾನವನ್ನ ಮಾಡುವಂಥದ್ದು ಈ ದೇಶದ ಒಬ್ಬ ನಾಗರಿಕನ
ಕರ್ತವ್ಯಗಳಲ್ಲಿ ಒಂದು ಅದು. Yes. ಆಗಿರ್ಬೇಕಾದ್ರೆ ಭವಿಷ್ಯ. ಈಗ ವ್ಯವಸ್ಥೆಯನ್ನ ಸರಿಪಡಿಸಿಲ್ಲ, ಈ ವ್ಯವಸ್ಥೆಯಲ್ಲಿ ಇವ್ರು ಸರಿ ಇಲ್ಲ ಇವ್ರು ಸರಿ ಇದ್ದಾರೆ ಅನ್ನುವಂಥದ್ದು ಒಂದು ಒತ್ತಟ್ಟಿಗೆ ಇಡೋಣ. ಆದ್ರೆ ಒಬ್ಬ ಜನಸಾಮಾನ್ಯನಾಗಿ ನಿನಗೆ ಕೊಟ್ಟಿರ್ತಕ್ಕಂಥ ಕರ್ತವ್ಯವನ್ನ ನೀನು ನಿಭಾಯಿಸಬೇಕು ಅನ್ನುವಂಥದ್ದನ್ನ ನಾವು ನಿರೀಕ್ಷೆ ಮಾಡೋದು ತಪ್ಪಾ? ಸರ್, ಒಂದ್ ನಿಮಿಷ. ತಪ್ಪಾ? ಉಪೇಂದ್ರ ಅವ್ರು ಮಾತಾಡ್ಲಿ. ಒಂದ್ ಸರ್ ನಿಮಿಷ, ಇದಕ್ಕೊಂದು ಹೇಳ್ತೀನಿ ಸರ್. ಆಕ್ಚುಲಿ ಯಾರೋ ಈ ಟಿವಿ ಅವರು ಏನೋ ಇಂಟರ್ವ್ಯೂ ಮಾಡ್ಕೊಂಡು ಒಂದಷ್ಟು ಜನ ಹುಡುಗನ್ ಕೇಳಿದ್ದಾರೆ ಸರ್. ಹೋಮ್ ಮಿನಿಸ್ಟರ್ ಯಾರು ಗೊತ್ತಾ, ಇವ್ರು ಯಾರು ಗೊತ್ತಾ, ಚೀಫ್ ಮಿನಿಸ್ಟರ್ ಯಾರು ಗೊತ್ತಾ, ಅವ್ರಿಗೆ ಗೊತ್ತಿಲ್ಲ ಈ ಸ್ಟೂಡೆಂಟ್ಸ್ಗಳಿಗೆ. ಪಾಪ ಅದನ್ನೆಲ್ಲ ಏನೋ ಟ್ರಾಲ್ ಮಾಡೋರು ಸರ್. ಈ ಹುಡುಗರಿಗೆ ಏನೋ ಈ ಪೊಲಿಟಿಕಲ್ ಅವೇರ್ನೆಸ್ ಇಲ್ಲ, ಅದು ಜ್ಞಾನ ಇಲ್ಲ ಇದು. ಒಬ್ಬ ಹುಡುಗ ಚೆನ್ನಾಗಿ ಆನ್ಸರ್ ಮಾಡ್ದ ಸರ್ ಅದಕ್ಕೆ. ಸರ್ ಕರೆಕ್ಟ್ ಸರ್, ನಮಗೆ ಗೊತ್ತಿಲ್ಲ, ನಮಗೆ ಗೊತ್ತಿರೋ ಥರ ಯಾರು ನಮ್ಮ ಸಂಪರ್ಕದಲ್ಲಿ ಇದ್ದಾರಾ ಸರ್? ನಮ್ಮನ್ನು ಯಾವ್ದಾರ ಒಂದು ಇದೆಯಾ? 5 ವರ್ಷದ ಮೇಲೆ ಯಾರು ಕಾಣಿಸೋದೇ ಇಲ್ಲ ನಮ್ಮ ಹತ್ರ. ಅವ್ರು ಏನು ಮಾಡ್ತಾರೆ ನಮಗೆ ಗೊತ್ತಿರಲ್ಲ, ಅವ್ರವರೇ ಡಿಸಿಷನ್ ತೊಗೊತಾರೆ. ತಪ್ಪು ಯಾರು ಸರ್? ಸರ್ ಅಪ್ಪ ಮಕ್ಕಳಿದ್ದಾರೆ ಸರ್ ಮನೇಲಿ, ಮಕ್ಕಳು ಸರ್ ಪ್ರಜೆಗಳು ಮಕ್ಕಳಿದ್ದಂಗಲ್ವಾ ಸರ್? ಅಲ್ವಾ ಸರ್? ನಾವೆಲ್ಲ ಏನೋ ಒಂದು ವಿಚಾರವಂತರು, ಸ್ವಲ್ಪ ಏನೋ ಒಂದು ಮಾಡಬೇಕು ಅಂತ ಬಂದಿರೋರು ಸರ್. ಅಪ್ಪ ಅಮ್ಮನೇ ಸರಿ ಇಲ್ಲ ಅಂದ್ರೆ ಮಕ್ಕಳೇನು ಮಾಡ್ತಾರೆ ಸರ್? ಸರ್ ಅಪ್ಪ ಅಮ್ಮನ ಕರ್ತವ್ಯ ಅಲ್ಲ ಸರ್ ಮಕ್ಕಳಿಗೆ ಜಾಸ್ತಿ ಟಿ ವಿ ನೋಡ್ಬೇಡಪ್ಪ, ಬಾಯಿಲ್ ಕೂತ್ಕೋ, ಓದು, ನಾನು ನಿನ್ನ ಜೊತೆ ಆಟ ಆಡ್ತೀನಿ, ಇವೆಲ್ಲ ಅದೇ ಅಲ್ವಾ ಸರ್ ರಿಲೇಷನ್ಶಿಪ್ಪು? ಈಗ ಮಕ್ಕಳು ಸರಿ ಇಲ್ಲ, ನಾವು ಮಕ್ಕಳನ್ನ ಬೈಕೊಂಡು ಮಕ್ಕಳ ಅಪ್ಪ ಅಮ್ಮನ ಹೇಟ್ ಮಾಡ್ಕೊಂಡು ಕೊನೆಗೆ ಸಂಸಾರ ಏನಾಗುತ್ತೆ ಸರ್? ನಿಜ. ಯಾರೋ ಒಬ್ರು ಚೇಂಜ್ ಆಗಬೇಕಲ್ಲ ಸರ್ ಇಲ್ಲಿ. ಓಕೆ ಮಕ್ಕಳಾಗಲ್ಲಪ್ಪ ಬೇಡ ಸರ್, ಪ್ರಜಾಪ್ರಭುತ್ವ ಅಂತೀವಲ್ಲ ಸರ್, ಎಲ್ಲಿದೆ ಸರ್ ಪ್ರಜಾಪ್ರಭುತ್ವ? ನಾನು ಹೇಳದ್ನಲ್ಲ ಸರ್ ನಿಮಗೆ, ಸರ್ ಪ್ರಜೆಗಳ ದುಡ್ಡಲ್ಲಿ ಏನು ಸರ್ ಸಂಬಳ ತಗೊಂಡು ಪ್ರಜೆಗಳು ಕೊಟ್ಟಂಥ AC ಕಾರಲ್ಲಿ ಪ್ರಜೆಗಳು ಸಂಬಳ ಕೊಡೋಂಥ ಪೊಲೀಸವ್ರ ಹಿಂದೆ ಇಟ್ಕೊಂಡು ಇವ್ರನ್ನ ಟ್ರಾಫಿಕಲ್ಲಿ ಇಸ್ಕೊಂಡು 0 ಟ್ರಾಫಿಕ್ ಮಾಡ್ಕೊಂಡು ಹೋಗ್ತೀವಿ ಸರ್ ನಾವು. ನಾವೆಂತ ಇದು ಸರ್ ಪ್ರಜಾಪ್ರಭುತ್ವ ಇದು ಅಲ್ವಾ ಸರ್? ಅಂದ್ರೆ ಜನಗಳ ಕೆಲಸ ಮಾಡೋದಕ್ಕೆ ನಾನು ಅವ್ರನ್ನ ಕಷ್ಟದಲ್ಲಿ ಇಟ್ಬಿಟ್ಟು ನಾನು ಫಾಸ್ಟಾಗಿ ಹೋಗ್ತಾ ಇದ್ದೀನಿ ಅಂದ್ರೆ ನೀವು ಕೆಲಸ ಮಾಡ್ತೀನಿರಪ್ಪ ಅಂತ. ಏನು ಕೆಲಸ ಅಂತ ಅವ್ರಿಗೆ ಗೊತ್ತಿಲ್ಲ ಸರ್. ಅಲ್ಲ ಆನ್ಸರ್ ಮಾಡ್ಬೇಕು ನೀವು ಇದಕ್ಕೆ. ಸುಮ್ಮನೆ ನಾವು ನಕ್ಕೊಂಡು ಇದು ಖುಷಿ ತೆಗೆದುಕೊಳ್ಳೋಕೆ ಚರ್ಚೆ ಮಾಡ್ತಾ ಇಲ್ಲ. ಅಲ್ಲಲ್ಲ ಉಪೇಂದ್ರ ಅವರು ಒಂದ್ ಮಿನಿಟ್ ಉಪಾಧ್ಯಾಯ ಅವ್ರು ನೋಡೋಣ. ಎಸ್ ಅಲ್ಲ ಅವ್ರು ಹೇಳಿದ ಪ್ರಶ್ನೆಗೆ ಮಾತ್ರ ಉತ್ತರ ಕೊಡ್ಬೇಕು. ಯಾಕಂದ್ರೆ ಸುಮ್ಮನೆ ನಾವು ಏನೇನೋ ಮಾತಾಡಿ ವೇಗಾಗಿ ಮಾತಾಡೋದು ಬೇಡ. ಸತ್ಯ ಇದೆ. ಈಗ ಹಾಗಾದ್ರೆ ಈಗ ಏನಾಗಿದೆ, ಇತ್ತೀಚಿನ ದಿನದಲ್ಲಿ ನಕ್ಸಲೇಟ್ ಇರ್ಬೋದು, ಭಯೋತ್ಪಾದನೆ ಇರ್ಬೋದು, ಇವೆಲ್ಲ ಬಂದ ಮೇಲೆ ಕೆಲವೊಂದು ಅವರಿಗೆ ಭದ್ರತೆ ಕೊಡುವಂತ ದೃಷ್ಟಿಯಲ್ಲಿ ಇರ್ಬೋದು. ಇವತ್ತು ಮೋದಿ ಅವರಿಗೆ ನೋಡಿ ಎಷ್ಟು ಭದ್ರತೆ ಕೊಡಬೇಕಾಗುತ್ತೆ. ಸರ್ ಈ ಮಾತಾಡಬಾರ್ದಲ್ಲ ಸರ್, ದೇಶಕ್ಕೋಸ್ಕರ ಪ್ರಾಣ ಕೊಡ್ತೀವಿ ನಾವು ಅಂತ ಹೇಳ್ಬಾರ್ದಲ್ವಾ ಸರ್? ಅದು ಹೇಳ್ತಾರೆ, ಬಾಂಬ್ ಬ್ಲಾಸ್ಟ್ ಆದಾಗ ಈ ದೇಶದಲ್ಲಿರೋ ಬಾಂಬ್ ಬ್ಲಾಸ್ಟ್ ಆದಾಗ ಜನಸಾಮಾನ್ಯರು ಸಾಯ್ತಾರೆ ಸರ್, ನಾಯಕರು ಸಾಯಲ್ಲ. ಸರಿಗ ನಾನು ಒಂದು ಸಣ್ಣ ಅದಕ್ಕೆ ವಿಚಾರ ನಾಯಕರು ಈಗ ಉಪೇಂದ್ರ ಇದು ಅಲ್ಲ ಸ್ವಲ್ಪ ಸೀರಿಯಸ್. ಇದು ರಾಜಕೀಯ ಚರ್ಚೆ ಅಲ್ಲ. ಸರ್ ಒಂದ್ ನಿಮಿಷ ಸಣ್ಣ ಎಕ್ಸಾಂಪಲ್. ಎಲ್ಲರೂ ಸತ್ತೋಗ್ತಿದ್ರು. ಎಕ್ಸಾಂಪಲ್ ಹೇಳ್ತೀನಿ ಸರ್, ಸುಮ್ಮನೆ ನೀವು ಅನ್ಕೊಳ್ಳಿ ಸರ್, ನಾವು ಪ್ರಜೆ ಅನ್ಕೊಳ್ಳೋಣ ಸರ್, ಇಲ್ಲಿ ಬಿಟ್ಬೋಣ ಸರ್, ನಾವು ಆ ಪಕ್ಷ ಈ ಪಕ್ಷ, ನಾವು ಅಲ್ಟಿಮೇಟ್ಲಿ ಈ ದೇಶದ ಪ್ರಜೆಗಳು ಸರ್. ನಮ್ಮ ಮನೆಗೆ ಒಬ್ಬ ಸೆಕ್ಯೂರಿಟಿ ಕೊಡೋಕೆ ಬಂದಿದ್ದಾನೆ ಸರ್, ಓಕೆನಾ ಸರ್? ಅವ್ನ ಸೆಕ್ಯೂರಿಟಿನ ಅವ್ನು ಭಯಂಕರವಾಗಿ ಯೋಚನೆ ಮಾಡ್ತಾವನೆ, ನನ್ನ ಕಾಪಾಡ್ತಾ ಇಲ್ಲ ಅವನು. ಅರ್ಥ ಆಯ್ತಾ ಸರ್? ಅವನಿಗೆ ಫುಲ್ ಸೆಕ್ಯೂರಿಟಿ ಕಾಂಪೌಂಡ್ ಮಾಡ್ಕೊಂಡು ಗನ್ಗಳೆಲ್ಲ ಅವನಿಗೆ ಇಟ್ಕೊಂಡ್ಬಿಟ್ಟಿದ್ದಾನೆ ಅವನು. ಸರ್ ಈಗ ನಂದೊಂದು ಸಣ್ಣ ಇದು ನೀವು ಹೇಳಿದ್ರಲ್ಲಿ ಒಬ್ಬ ಜನಸಾಮಾನ್ಯ ಅಥವಾ ಯಾರೋ ಒಬ್ಬ ವಿದ್ಯಾರ್ಥಿ ನಮ್ಮನ್ನ ಮುಖ್ಯಮಂತ್ರಿ ಯಾರು, ಪ್ರಧಾನಮಂತ್ರಿಗಳಾರು, ಗೃಹ ಮಂತ್ರಿಗಳಾರು ಅಂತ ನಮ್ಗೆ ಯಾಕೆ ಗೊತ್ತಿರಬೇಕು, ನಮ್ಮನ್ನು ಎಲ್ಲರೂ ಇನ್ವಾಲ್ವ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ಪ್ರಶ್ನೆನ ಅವನು ಕೇಳ್ದ ಅಂತ ಹೇಳ್ತಾರಿಲ್ಲ. ಈಗ ಆವರೇಜು ನೀವು ಸರಾಸರಿ ತಗೊಂಡ್ರೆ ಮತದಾನ ಆಗುವಂಥದ್ದು ಒಂದು 60-65 ಅಥವಾ ಮ್ಯಾಕ್ಸಿಮಮ್ 70% ನಿಂತ್ಕೊಳ್ಳುತ್ತೆ. ಇನ್ನು 30-35-40% ಇರ್ತದಲ್ಲ ಉಳಿದಿರ್ತಕ್ಕಂಥದ್ದು. ಆ ಜನ ನೇರವಾಗಿ ಬಂದು ಇದೆಲ್ಲ ಚಿಂತನೆಗಳನ್ನು ಮಾಡಿ ಇದನ್ನೆಲ್ಲ ಯಥಾವತ್ತಾಗಿ ನಾನು ಇಂಪ್ಲಿಮೆಂಟ್ ಮಾಡ್ತೀನಿ ಅಂತ ಹೇಳ್ಕೊಳ್ತಾ ಇರ್ತಕ್ಕಂಥ ಪ್ರಜಾಕೀಯ ಪಕ್ಷ ಇದೆಯಲ್ಲ, ಆ ಪ್ರಜಾಕೀಯ ಪಕ್ಷದ ಅಭ್ಯರ್ಥಿಗಳಿಗೆ ಬಂದು ಮತವನ್ನು ಹಾಕಿ ಪ್ರಜಾಕೀಯ ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಬೋದಲ್ಲ. ಅವಾಗ ಆ ಪ್ರಜಾಕೀಯ ಪಕ್ಷದ ಆ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಉಪೇಂದ್ರ ಅವರ ಚಿಂತನೆಗಳು ಎಷ್ಟು ಮಟ್ಟಿಗೆ ಪ್ರಾಕ್ಟಿಕಲ್ ಆಗಿ ಎಕ್ಸಿಕ್ಯೂಟ್ ಆಗುತ್ತೆ ಅನ್ನುವಂಥದ್ದನ್ನಾದ್ರೂ ನೋಡ್ಬೋದಲ್ಲ. ಆ ನಿಟ್ಟಿನಲ್ಲಾದ್ರೂ ಒಬ್ಬ ಜನಸಾಮಾನ್ಯ ಯೋಚನೆ ಮಾಡುವಂತ ಕೆಲಸವನ್ನು ಮಾಡಬಹುದಾಗಿತ್ತಲ್ಲ. ಟೈಮ್ ತಗೊಳ್ಳೋದು ಸರ್. ಆಕ್ಚುಲಿ ಸರ್ ನಾನು ಈಗ ಬಂದಿದ್ದೀನಿ ಸರ್, ನಾನು ಇಲ್ಲೇ ಕೂತ್ಕೊಂಡು ಹೇಳ್ತೀನಿ ಸರ್. ಪ್ರಾಬ್ಲಮ್ ಏನಾಗಿದೆ ಗೊತ್ತಾ ಸರ್? ಸರ್ ಯಾವಾಗ ಪಾಲಿಟಿಕ್ಸ್ ಬಿಸ್ನೆಸ್ ಆಗುತ್ತೋ ಅದು ಕನೆಕ್ಟೆಡ್ ಎಜುಕೇಷನ್ ಬಿಸ್ನೆಸ್ ಆಗುತ್ತೆ ಸರ್, ಹೆಲ್ತ್ ಬಿಸ್ನೆಸ್ ಆಗುತ್ತೆ, ಮೀಡಿಯಾ ಬಿಸ್ನೆಸ್ ಆಗುತ್ತೆ ಸರ್, ಹಣದ ಪ್ರಭಾವದಿಂದ ಎಲ್ಲವೂ ಆಗುತ್ತೆ ಸರ್. ಸರ್ ಇಲ್ಲಿ ಅವನೋ ಒಬ್ಬ ಅವ್ನು ಏನೋ ವಿಚಾರಗಳಿದೆ ಸರ್ ತುಂಬ, ಅವ್ನು ಯಾರೋ ಸ್ವತಂತ್ರ ಅಭ್ಯರ್ಥಿಯಾಗಿ ಬಂದು ನಿಂತ್ಕೊಂತಾನೆ ಸರ್ ಇಂಡಿಪೆಂಡೆಂಟ್ ಆಗಿ. ಸರ್ ಅವ್ನಿಗೆ ಹೆಂಗೆ ಗೊತ್ತಾಗ್ತಾನೆ ಸರ್ ಜನಕ್ಕೆ? 5 ನಿಮಿಷ ಅವ್ನಿಗೊಂದು ಸ್ಕೋಪೇ ಇಲ್ಲಲ್ಲ ಸರ್. ಅವ್ನು ಏನೋ ಐಡಿಯಾ ಇದೆ ಅದನ್ನು ಹೇಳೋಕ್ಕೆ ಸ್ಕೋಪ್ ಇಲ್ಲಲ್ಲ ಸರ್. ಇಲ್ಲಿ ದುಡ್ಡು ಇಲ್ಲದೆ ಇದ್ರೆ ರಾಜಕೀಯಕ್ಕೆ ಬರೋಕ್ಕಾಗಲ್ಲ ಅಂತ ಒಂದು ಪರಿಸ್ಥಿತಿಲಿ ಸರ್ ಇಲ್ಲಿ ರಾಜಪ್ರಭುತ್ವ ಇದೆಯಾ ಪ್ರಜಾಪ್ರಭುತ್ವ ಇದೆಯಾ ಸರ್?
ಅಲ್ವಾ ಸರ್? ಅಲ್ಲ, ಹೇಳಿ, ಸರ್, ಉತ್ತರ ಕೊಟ್ಬಿಡಿ ಅಲ್ಲಲ್ಲ, ಅದಕ್ಕೆ. ಒಂದ್ ನಿಮಿಷ, ಅವ್ರಿಗೂ ಗೊತ್ತಿರೋದೇ ಅದೇನು ಅವ್ರೇನು ಸರ್, ಎಲ್ಲಿ ವಿಚಾರಗಳಿಗೆ ಸರ್, ಎಲ್ಲಿ ಜ್ಞಾನಕ್ಕೆ ಬೆಲೆ ಇರಲ್ವೋ ಸರ್, ಆ ದೇಶ ಖಂಡಿತ ಇದೇ ತರ ಹೋಗ್ಬಿಡ ಸರ್. ಸರ್ ಜಗಳ ಆಡ್ಕೊಂಡು ಇದ್ ಮಾಡ್ಕೊಂಡು ಕಿತ್ತಾಡ್ಕೊಂಡು ಸರ್, ಉದಾಹರಣೆ ಈಗ ಗ್ರಾಮೀಣ ಒಂದು ಅಭ್ಯರ್ಥಿಗೆ one minute, ಒಂದು ಅಭ್ಯರ್ಥಿ ಇಷ್ಟು ಅಮೌಂಟ್ ಅಂತ ಮತ್ತೆ ಸರ್ಕಾರನೇ ಫಿಕ್ಸ್ ಮಾಡಿರ್ತಾರಲ್ವಾ, ಈಗ ಅದನ್ನು ಅಷ್ಟೇ ಪ್ರಮಾಣದಲ್ಲಿ ನೀವು ಖರ್ಚು ಮಾಡ್ತಿದ್ದೀರಾ? ಅದು ಅಷ್ಟೇ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀರಾ? ಅದು ಮಾಡಕ್ಕಾಗಲ್ಲ. ಅಷ್ಟೇ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀರಾ? ಅಲ್ಲ, ಈಗ ಉದಾಹರಣೆ ಹೇಳ್ತೀನಿ Officially ನಾನು, ಅದ್ರ ಒಳಗೇನೆ ಅದು ಖರ್ಚು ಮಾಡಿರ್ತಾರಲ್ವಾ. ಈಗ ನೋಡಿ, ಮಾಡ್ತಾರೆ ಲೋಕಸಭೆಗೆ 70 ಲಕ್ಷ ಮಾಡಿದ್ದಾರೆ, ಲೋಕಸಭೆಗೆ ಈಗ ದುಡ್ಡೇ ಇಲ್ಲ ಅಂತ ಹೇಳಿ ಮಾಡೋದಾದ್ರೆ ಅದೆಲ್ಲ ಮಾಡ್ಬೇಕಲ್ಲ. ಸರ್ ಇಲ್ಲ, ಚಿಂತನೆಗಳನ್ನ ಅವ್ರು ಅಲ್ಲ share ಸರ್, ಒಂದ್ ನಿಮಿಷ ಮಾಡ್ಕೊಳ್ತಿದ್ದಾರೆ. ಸರ್, ಸರ್ ಇವಾಗ ನಾನು ಹೇಳಿದ್ದು ನೀವೆಲ್ಲ ಆಡಳಿತದಲ್ಲಿ ಇದ್ದೀರಾ ಸರ್, ಆಡಳಿತದಲ್ಲಿ ನಡೆಸ್ತಾ ಇದ್ದೀರಿ ಎಲ್ಲ ಲಿಂಕ್ ಸರ್. ಯಾಕೆ ಸರ್ ಮಾತಾಡಬಾರ್ದು? ಗೌರ್ಮೆಂಟ್ ಫಂಡೆಡ್ ನಾವು ಪಾಲಿಟಿಕ್ಸ್ ಮಾಡ್ತೀವಿ ಸರ್, ನಮ್ಮ ಟ್ಯಾಕ್ಸ್ ಮನಿ ಕಟ್ತೀವಿ ಸರ್ ನಾವು, ಪರವಾಗಿಲ್ಲ ಸರ್. ಸರ್ ಇದನ್ನೆಲ್ಲ ತೆಗೆದುಬಿಟ್ಟು ನೋ ಫಂಡ್ಸ್, ಆಕ್ಚುಲಿ ಪೊಲಿಟಿಕಲ್ ಪಾರ್ಟಿ ಫಂಡ್ ಬೇಡ ಸರ್, ಗೌರ್ಮೆಂಟ್ ಇಂದ ಒಂದು ಫಂಡ್ ಅಲೋಕೇಟ್ ಮಾಡ್ತೀವಿ ಸರ್. ಇಷ್ಟೇ ಟ್ಯಾಕ್ಸ್ಗಳು ಎಲ್ಲದಕ್ಕೆ ಕಟ್ತಾ ಇದೀವಿ ಸರ್. ಏನು ನಮ್ಮ ಪ್ರಜಾಪ್ರಭುತ್ವದ ಬುನಾದಿ, ಅದಕ್ಕೋಸ್ಕರ ಒಂದಷ್ಟು ಜನ ಖಂಡಿತ ಓಕೆ ಅಂತಾರೆ ಸರ್. ಅದಕ್ಕೊಂದು ಫಂಡ್ ಇಟ್ಬಿಟ್ಟು ಯಾರೇ ಬರ್ಬೋದಪ್ಪ, ಸ್ವತಂತ್ರ ಅಭ್ಯರ್ಥಿ ಬಂದ ಒಂದು 10 ನಿಮಿಷ ಅವನಿಗೆ ಸ್ಕೋಪ್ ಕೊಡಿ, ಒಂದಷ್ಟು ಫಂಡ್ ಕೊಡಿ. ಯಾಕಂದ್ರೆ ಇದು ಕೂಡ ಒಂದು, ನೀವು ಕೂಡ ಸುಮ್ಮನೆ ಫ್ರೀಯಾಗಿ ಮಾಡೋಕ್ಕಾಗಲ್ಲ. ಓಕೆ, ಒಂದಿಷ್ಟು ದುಡ್ಡು ಅವನಿಗೆ 10 ನಿಮಿಷ ಯಾವುದೋ ಒಂದು ಪ್ರಾದೇಶಿಕ ಪಕ್ಷ ಬಂತ, ಅನ್ರೆಕಗ್ನೈಸ್ ಪಾರ್ಟಿ ಬಂತ, 1 ಅವರ್ ಕೊಡಿ ಅವನಿಗೆ ಸರ್, ಒಂದು ವಾರದಲ್ಲಿ ಸರ್ ನಾನು ಹೇಳ್ತಿರೋದು. ಓಕೆ, ಮೇನ್ ಪಾರ್ಟೀಸ್ಗ 2 ದಿನ ಕೊಡಿ ಅವರಿಗೆ, ಫಂಡ್ ಮಾಡಿ, ಅವ್ರ ವಿಚಾರಗಳು ಹಂಚ್ಕೊಳ್ಳಿ. ಜಗಳ ಆಡೋದಕ್ಕಲ್ಲ ಸರ್, ವಿಚಾರಗಳು ಹಂಚ್ಕೊಳ್ಳೋಕೆ ಅಲ್ಲೂ ಕೂಡ ಒಂದು ರಿಸ್ಟ್ರಿಕ್ಷನ್ ಇರಬೇಕು. ನಾನು ಏನು ಮಾಡ್ತೀನಿ ಅನ್ನೋ 5 ವರ್ಷ ನಾನು ಏನು ಪ್ಲಾನ್ ಇದೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಆಗಬೇಕು ಅಷ್ಟೇ ಹೊರತು 5 ವರ್ಷದಿಂದ ಅವ್ನು ಅದು ಮಾಡಿಲ್ಲ, ಇವ್ನು ಇದು ಮಾಡಿಲ್ಲ, ಇವ್ನು ಬೈಕೊಂಡು ಇವ್ರು ಸರ್ ಅವ್ರ ಫ್ಯಾಮಿಲಿ ಗೀಮ್ಲಿ ಬಗ್ಗೆ ಎಲ್ಲ ಮಾತಾಡೋದು ಏನು ಸರ್ ಅದು? ನೀವೇ ಹೇಳಿ ಸರ್. ಸರ್ ನಿಮ್ಮ ಫ್ಯಾಮಿಲಿ, ನಿಮ್ಗೊಂದು ಗೌರವ ಇದೆ, ನಿಮ್ದೊಂದು ಫ್ಯಾಮಿಲಿ ಸಪ್ರೇಟ್ ಸರ್ ಅದು. ಸರ್ ಅದನ್ನೆಲ್ಲ ತಂದು ಮಾತಾಡಿದ್ರೆ ನಿಮ್ಗೆ ಎಲ್ಲರಿಗೂ ಹರಟ್ ಅಲ್ವಾ ಸರ್? ಮನೆಯಲ್ಲಿರೋ ಸರ್, ಮೊನ್ನೆ ಆಗಿದ್ದು ಗಲಾಟೆ ನೋಡ್ರೆ ಯಾರೇ ಒಬ್ಬ ನಾಯಕರು ಅವ್ರ ಹೆಂಡತಿಗೆ ಎಷ್ಟು ಅನ್ಸ್ಬೋದು ಸರ್, ಹಾಸ್ಪಿಟ್ಲಲ್ಲಿ ಬಿದ್ದಿದ್ದಾಗ ಆ ಮಗುಗೆ ಹೆಂಗೆ ಅನ್ಸ್ಬೋದು ಸರ್, ಅಲ್ವಾ ಸರ್? ನಾವೆಲ್ಲ ಯೋಚನೆ ಮಾಡ್ಬೇಕು ಸರ್, ಇದನ್ನ ಖಂಡಿತ ಬದಲಾವಣೆ ಮಾಡಬೇಕು, ಇಲ್ಲ ಇನ್ನೂ ಅಧೋಗತಿಗೆ ಹೋಗುತ್ತೆ ಸರ್. ಈಗ ಒಂದು ವಾಡಿಕೆ ಏನಿದೆ ಗೊತ್ತಾ ಉಪೇಂದ್ರ ಅವರೇ? one minute. ವಾಡಿಕೆ ಹೇಳ್ಬಿಡ್ತೀನಿ. ವಾಡಿಕೆ ಏನೇನು ಗೊತ್ತಾ? ಮಹಾತ್ಮ ಗಾಂಧೀಜಿ ಅವರು ಇವಾಗ ಇದ್ರು, ಎಲೆಕ್ಷನ್ ಇದ್ರು ಗೆಲ್ತಿಲ್ಲ ಅನ್ನೋ ಸರ್ ಮಾತು. ಇದಕ್ಕೊಂದು ಆನ್ಸರ್ ಮಾಡಲ್ಲ ದಯವಿಟ್ಟು ಸರ್, ಇದಕ್ಕೊಂದು ಸರ್ ಒಂದು ನಿಮಿಷ ಆ ಪರಿಸ್ಥಿತಿ ಸರ್, ಸರ್ ಇಲ್ಲಿ ಒಂದು ನಿಮಿಷ ಸರ್, ಒಂದು ನಿಮಿಷ ಸ್ಟಾಪ್ ಮಾಡಿ ಸರ್. ಪರಿಸ್ಥಿತಿ ಬಂದಿದೆ, ಆಗ್ಬಾರ್ದು. ಸರ್ ಒಂದು ನಿಮಿಷ ಅವ್ರು ಮಾತಾಡ್ತಾರೆ ಸರ್, ಇದು ಬಹಳ ಮುಖ್ಯ ಸರ್. ಸರ್ ತಮ್ಮ ಸರ್ ಒಂದು ನಿಮಿಷ ಪಕ್ಷಿ ಬಂದ್ರೆ ಅದ್ರಲ್ಲಿ ಒಂದಾರ ಇರ್ಬೇಕಲ್ಲ. ಆನ್ಸರ್ ಮಾಡ್ತಾರೆ. ಕ್ವಶನ್ ಕೇಳಿದ್ರಲ್ಲ, ನೀವು ಕ್ವಶನ್ ಕೇಳಿದ್ರಲ್ಲ, ಕೊಡಿ ಸರ್ ದಯವಿಟ್ಟು. ಇದೊಂದು ನಾನು ನಿಮ್ಮೆಲ್ಲ ರಿಕ್ವೆಸ್ಟ್ ಮಾಡ್ತೀನಿ ಸರ್. ಸರ್ ನಮ್ಮನ್ನೆಲ್ಲ ಜನ ನೋಡ್ತೀಯಾರ ಸರ್, ನಾನು ಹೇಳ್ತಿರೋದು ಇದೇ 20% ಜನ ಸರ್, 80% ಜನ ನಮ್ಮನ್ನ